ನಮಸ್ಕಾರ. ಈ ಒಂದು ವಿಶೇಷ ಜ್ಞಾನದ ವಿವರಣೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ, ಅಷ್ಟೇ ಆಳವಾದ ಆಧ್ಯಾತ್ಮಿಕ ಪಠ್ಯವನ್ನು ಒಟ್ಟಿಗೆ ಡಿಕೋಡ್ ಮಾಡಲಿದ್ದೇವೆ. ನಮ್ಮ ಉದ್ದೇಶ ಬಹಳ ಸಿಂಪಲ್. ಇದರಲ್ಲೇನಿದೆ, ಈ ಸಂಕೀರ್ಣವಾದ ತಾತ್ವಿಕ ವಿಚಾರಗಳ ಅರ್ಥವೇನು ಅನ್ನೋದನ್ನ ಬಹಳ ಸರಳವಾಗಿ, ವ್ಯವಸ್ಥಿತವಾಗಿ ಬಿಡಿಸಿ ನೋಡೋಣ. ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಈ ಚರ್ಚೆಯ ಹರಿವು ಹೇಗಿರುತ್ತೆ ಅಂತ ನೋಡೋದಾದ್ರೆ, 1. ಆತ್ಮ ಮತ್ತು ದೇಹದ ಪರಿಕಲ್ಪನೆ. 2. ತಂದೆಯ ನೆನಪು ಮತ್ತು ರಾಜಯೋಗ. 3. ಮಾಯೆಯೊಂದಿಗಿನ ಆಂತರಿಕ ಯುದ್ಧ. 4. ಸೃಷ್ಟಿಚಕ್ರ, ಸ್ವರ್ಗ ಮತ್ತು ನರಕ. ಹಾಗೂ 5. ಅಚಲ ಮತ್ತು ಅಡೋಲ ಸ್ಥಿತಿ. ಅಂದ್ರೆ ಒಬ್ಬ ವ್ಯಕ್ತಿಯ ಸೂಕ್ಷ್ಮ ಅರಿವು ಹೇಗೆ ಇಡೀ ವಿಶ್ವದ ಚಕ್ರದೊಂದಿಗೆ ಕನೆಕ್ಟ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಲಿದ್ದೇವೆ. ಹಾಗಾದ್ರೆ ಮೊದಲನೇ ವಿಭಾಗಕ್ಕೆ ಬರೋಣ, ಆತ್ಮ ಮತ್ತು ದೇಹದ ಪರಿಕಲ್ಪನೆ. ಈ ಇಡೀ ತತ್ವಶಾಸ್ತ್ರ ನಿಂತ್ರೋದೇ ನಮ್ಮ ಐಡೆಂಟಿಟಿ ಅಂದ್ರೆ ನಮ್ಮ ಗುರುತಿನಲ್ಲಿ ಆಗಬೇಕಾದ ಒಂದು ಬಹುದೊಡ್ಡ ಬದಲಾವಣೆಯ ಮೇಲೆ. ಓಕೆ, ಇದರ ಒಳಗೆ ಸ್ವಲ್ಪ ಆಳವಾಗಿ ಹೋಗೋಣ. ಮೂಲ ಪಠ್ಯವು 2 ವಿಚಾರಗಳನ್ನು ಸ್ಪಷ್ಟವಾಗಿ ಬೇರ್ಪಡಿಸುತ್ತದೆ. ಒಂದೆಡೆ ದೇಹಿ ಅಭಿಮಾನಿ, ಅಂದ್ರೆ ನಮ್ಮನ್ನ ನಾವು ಶಾಶ್ವತವಾದ ಆತ್ಮ ಅಂತ ಅರಿತುಕೊಳ್ಳೋದು. ಇನ್ನೊಂದೆಡೆ ದೇಹಾಭಿಮಾನ, ಅಂದ್ರೆ ಈ ಭೌತಿಕ ತಾತ್ಕಾಲಿಕ ಶರೀರವೇ ನಾನು ಅಂತ ನಂಬೋದು. ಈ ಭೌತಿಕ ಗುರುತಿನಿಂದ ಹೊರಬಂದು ನಮ್ಮ ನಿಜವಾದ ಶಾಶ್ವತ ಸ್ವರೂಪವನ್ನು ಗುರುತಿಸಬೇಕು ಅನ್ನೋದು ಈ ಪಠ್ಯದ ಪ್ರಮುಖ ಸಂದೇಶ. ಇದು ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ, ಮೂಲ ಪಠ್ಯದ ಪ್ರಕಾರ ಆತ್ಮವು ಕಾಲಚಕ್ರದಲ್ಲಿ ಬರೋಬ್ಬರಿ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ. ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ಒಬ್ಬ ನಟ ನಾಟಕದಲ್ಲಿ ಒಮ್ಮೆ ಲಾಯರ್ ಮತ್ತೊಮ್ಮೆ ಡಾಕ್ಟರ್ ಪಾತ್ರ ಮಾಡುವ ಹಾಗೆ ಆತ್ಮವು ಬೇರೆ ಬೇರೆ ಶರೀರಗಳನ್ನು ಪಡೆದುಕೊಳ್ಳುತ್ತೆ. ಆದ್ರೆ ಆ ಪಾತ್ರಗಳಿಗೂ ಈ ಆತ್ಮಕ್ಕೂ ಸಂಬಂಧವಿಲ್ಲ. ಆತ್ಮ ಸಂಪೂರ್ಣ ಭಿನ್ನ. ಈ ಇಡೀ ಪ್ರಯಾಣದಲ್ಲಿ ಅದು ತನ್ನದೇ ಆದ ಒಳ್ಳೆಯ ಮತ್ತು ಕೆಟ್ಟ ಸಂಸ್ಕಾರಗಳನ್ನು ಕಲೆ ಹಾಕುತ್ತಾ ಹೋಗುತ್ತದೆ. ಈಗ 2ನೇ ವಿಭಾಗ, ತಂದೆಯ ನೆನಪು ಮತ್ತು ರಾಜಯೋಗ. ಕೇವಲ ನಾನು ಆತ್ಮ ಅಂತ ತಿಳ್ಕೊಂಡ್ರೆ ಮಾತ್ರ ಸಾಲದು. ಈ ಆತ್ಮಪ್ರಜ್ಞೆಯನ್ನು ಸದಾ ಉಳಿಸಿಕೊಳ್ಳಲು ಪಠ್ಯವು ಒಂದು ನಿರ್ದಿಷ್ಟ ಅಭ್ಯಾಸವನ್ನು ನಮಗೆ ಪರಿಚಯಿಸುತ್ತದೆ. ಮಧುರ ಮಕ್ಕಳೇ, ಆತ್ಮಾಭಿಮಾನಿ ಭವ. ಈ ವಾಕ್ಯವೇ ಈ ಇಡೀ ಪ್ರವಚನದ ಹೃದಯವಿದ್ದಂತೆ. ಅಂದರೆ ಆತ್ಮಪ್ರಜ್ಞೆಯುಳ್ಳವರಾಗಿರಿ ಅಂತ. ಕೇಳೋಕೆ ಬಹಳ ಸರಳ ಅಂತ ಅನ್ಸಿದ್ರೂ ಇದೇ ನಿಜವಾದ ಗುರಿ, ಮತ್ತು ಇದನ್ನು ಸದಾ ಕಾಯ್ದುಕೊಳ್ಳಲು ಆಂತರಿಕವಾಗಿ ತುಂಬಾನೇ ಪರಿಶ್ರಮ ಬೇಕಾಗ್ತದೆ ಅಂತ ಪಠ್ಯ ಹೇಳ್ತದೆ. ಇಲ್ಲಿ ಕರ್ಮಯೋಗಿ ಅನ್ನೋ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ ನೋಡಿ. ಸಾಧಾರಣವಾಗಿ ಆಧ್ಯಾತ್ಮ ಅಂತಕ್ಷಣ ಮನೆ ಮಠ ಬಿಟ್ಟು ಕಾಡಿಗೋಗ್ಬೇಕು, ಕರ್ಮ ಸನ್ಯಾಸಿಗಳಾಗಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಈ ಪಠ್ಯ ಅದನ್ನ ಸ್ಪಷ್ಟವಾಗಿ ನಿರಾಕರಿಸ್ತದೆ. ನಮ್ಮ ದೈನಂದಿನ ಲೌಕಿಕ ಜವಾಬ್ದಾರಿಗಳನ್ನು ನಿಭಾಯಿಸ್ತಾಲೇ ಒಳಗಡೆಯಿಂದ ನಿರಂತರವಾದ ಶಾಂತಿಯನ್ನ ಕಾಪಾಡ್ಕೋಬೇಕು. ಇದನ್ನೇ ಇಲ್ಲಿ ಪ್ರಾಚೀನ ರಾಜಯೋಗ ಅಂತ ಕರೆಯಲಾಗಿದೆ. 3ನೇ ವಿಭಾಗ, ಮಾಯೆಯೊಂದಿಗಿನ ಆಂತರಿಕ ಯುದ್ಧ. ಸಿದ್ಧಾಂತದಿಂದ ನಾವೀಗ ನೇರವಾಗಿ ಪ್ರಾಯೋಗಿಕ ಅಡೆತಡೆಗಳ ಕಡೆಗೆ ಬರ್ತಾ ಇದ್ದೀವಿ. ಅಂದರೆ ಈ ಆಧ್ಯಾತ್ಮಿಕ ಅಭ್ಯಾಸವನ್ನು ಶುರು ಮಾಡಿದಾಗ ಎದುರಾಗುವ ನಿಜವಾದ ಸಂಘರ್ಷಗಳಿವು. ಈಗ ಸಹಜವಾಗಿ ಮೂಡುವ ಪ್ರಶ್ನೆ ಅಂದ್ರೆ, ಈ ಮಾಯೆ ಅನ್ನೋದು ನಮ್ಮ ಆಧ್ಯಾತ್ಮಿಕ ನೆನಪಿನ ಅಭ್ಯಾಸಕ್ಕೆ ಹೇಗೆ ಅಡ್ಡಿಪಡಿಸುತ್ತೆ? ಈ ಮಾನಸಿಕ ಸವಾಲುಗಳನ್ನು ಮೂಲ ಪಠ್ಯ ಹೇಗೆ ವಿವರಿಸುತ್ತೆ ಅಂತ ತಿಳಿಯೋದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಇಲ್ಲೊಂದು ಬಹಳ ವಿಶಿಷ್ಟವಾದ, ಅದ್ಭುತವಾದ ಹೋಲಿಕೆಯಿದೆ. ಪಠ್ಯವು ಮಾಯೆಯನ್ನು ಅಂದ್ರೆ ನಮ್ಮ ಭ್ರಮೆ ಮತ್ತು ವಿಕಾರಗಳನ್ನು ಒಂದು ಪೌರಾಣಿಕ ಜಿನ್ನಿಗೆ ಹೋಲಿಸುತ್ತದೆ. ಕಥೆಗಳಲ್ಲಿ ಜಿನ್ನಿಗೆ ಯಾವಾಗ್ಲೂ ಏನಾದ್ರೊಂದು ಕೆಲಸ ಕೊಡ್ತಾನೇ ಇರಬೇಕು, ಇಲ್ಲದಿದ್ರೆ ಅದು ನಮ್ಗೆ ತೊಂದರೆ ಕೊಡುತ್ತೆ ಅಲ್ವಾ? ಅದೇ ರೀತಿ ಮನಸ್ಸನ್ನು ನಿರಂತರವಾಗಿ ಈ ಆಧ್ಯಾತ್ಮಿಕ ನೆನಪಿನಲ್ಲಿ ಬ್ಯುಸಿಯಾಗಿ ಇಡದಿದ್ರೆ ಈ ಮಾಯೆ ಎಂಬ ಜಿನ್ ನಮ್ಮ ಮನಸ್ಸಿನಲ್ಲಿ ಭೀಕರವಾದ ಬಿರುಗಾಳಿಗಳನ್ನೇ ಎಬ್ಬಿಸುತ್ತದೆ ಅಂತ ಇದು ಬಹಳ ಶಕ್ತಿಯುತವಾಗಿ ವಿವರಿಸುತ್ತದೆ. ಮತ್ತೊಂದು ರೂಪಕವಂತೂ ಇನ್ನಷ್ಟು ನಿಖರವಾಗಿದೆ. ಮಾಯೆ ಒಬ್ಬ ಜಾದೂಗಾರನಂತೆ ವರ್ತಿಸುತ್ತದೆಯಂತೆ. ಜಾದೂಗಾರ ಬಾಯಲ್ಲಿ ಉಂಗುರ ಇಟ್ಟುಕೊಂಡ ಕ್ಷಣ ಮಾತ್ರದಲ್ಲಿ ಮಾಯವಾಗ್ತಾನಲ್ಲ, ಹಾಗೆ ಈ ಭ್ರಮೆಯು ನಮ್ಮ ಆಧ್ಯಾತ್ಮಿಕ ಅರಿವನ್ನು ಹಠಾತ್ತಾಗಿ ಕಸಿದುಕೊಳ್ಳುತ್ತದೆ. ಇದರಿಂದ ಪ್ರಾಕ್ಟೀಸ್ ಮಾಡೋವರಿಗೆ ಒಂಥರ ಉಸಿರುಗಟ್ಟಿದಂತಾಗಿ ಕಂಗಾಲಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಪ್ರಜ್ಞೆ ಹೇಗೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತೆ ಅನ್ನೋದನ್ನ ಇದು ಬಹಳ ಸೊಗಸಾಗಿ ಚಿತ್ರಿಸಿದೆ. ಸರಿ, ಈಗ 4ನೇ ವಿಭಾಗ, ಸೃಷ್ಟಿಚಕ್ರ, ಸ್ವರ್ಗ ಮತ್ತು ನರಕ. ಆಂತರಿಕ ಹೋರಾಟದಿಂದ ನಾವು ಈಗ ಇಡೀ ಪ್ರಪಂಚದ ಒಂದು ಬೃಹತ್ ಚಿತ್ರಣದ ಕಡೆಗೆ ಸಾಗುತ್ತಿದ್ದೇವೆ. ನಮ್ಮ ವೈಯಕ್ತಿಕ ಪ್ರಜ್ಞೆಗೂ ಮತ್ತು ಜಗತ್ತಿನ ಕಾಲಘಟ್ಟಕ್ಕೂ ಏನು ಕನೆಕ್ಷನ್ ಇದೆ ಅಂತ ನೋಡೋಣ.
ಈ 84 ಜನ್ಮಗಳ ಪ್ರಯಾಣದ ಟೈಮ್ಲೈನ್ ಗಮನಿಸಿದ್ರೆ ಇದು ಸತ್ಯಯುಗ, ತ್ರೇತಾಯುಗ, ಕಲಿಯುಗ ಮತ್ತು ಅಂತಿಮವಾಗಿ ಸಂಗಮ ಯುಗವನ್ನು ಹಾದು ಹೋಗ್ತದೆ. ಇಲ್ಲಿ ಗಮನಿಸಬೇಕಾದ ಒಂದು ರೋಚಕ ಸಂಗತಿಯಂದ್ರೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಅಸ್ತಿತ್ವದಲ್ಲಿರೋದು ಕೇವಲ ಈ ಮನುಷ್ಯ ಸೃಷ್ಟಿಯಲ್ಲಿ ಮಾತ್ರ ಅಂತ ಈ ಪಠ್ಯ ದೃಢವಾಗಿ ಹೇಳುತ್ತದೆ. ಇಲ್ಲಿ ಸತೋಪ್ರಧಾನ ಎಂಬ ಬಹಳ ಮುಖ್ಯವಾದ ಪದದ ಅರ್ಥವನ್ನು ನಾವು ತಿಳಿಯಬೇಕು. ಇದು ಸತ್ಯಯುಗದಲ್ಲಿರುವ ಅತ್ಯಂತ ಶುದ್ಧವಾದ ಉನ್ನತ ಮಟ್ಟದ ಆಧ್ಯಾತ್ಮಿಕ ಸ್ಥಿತಿ. ಆಮೇಲೆ ಕಾಲ ಕಳೆದಂತೆ ಈ ಶುದ್ಧತೆಯು ನಿಧಾನವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಪ್ರಸ್ತುತ ನಡೆದುತ್ತಿರುವ ಈ ಪರಿವರ್ತನಾ ಕಾಲದಲ್ಲಿ ಆ ಕಳೆದುಕೊಂಡ ಮೂಲ ಶುದ್ಧ ಸ್ಥಿತಿಗೆ ಮರಳಿ ಹೋಗುವುದೇ ಈ ಜ್ಞಾನದ ಮುಖ್ಯ ಗುರಿಯಾಗಿದೆ. ಸೃಷ್ಟಿಚಕ್ರದ 2 ವಿರುದ್ಧ ಧ್ರುವಗಳನ್ನು ನಾವಿಲ್ಲಿ ನೋಡಬಹುದು. ಸತ್ಯಯುಗ ಒಂದು ಸುಖಧಾಮ, ಅಂದರೆ ಅಲ್ಲಿ ದುಃಖದ ಲವಲೇಶವೂ ಇಲ್ಲ. 21 ತಲೆಮಾರುಗಳವರೆಗೆ ಸದಾ ಸುಖ, ಅಲ್ಲಿ ಯಾರಿಗೂ ಗುರುವಿನ ಅಗತ್ಯವಿರುವುದಿಲ್ಲ. ಆದರೆ ಕಲಿಯುಗ ಸಂಪೂರ್ಣವಾಗಿ ದುಃಖಧಾಮ, ಇದು ವಿಕಾರಗಳಿಂದ ತುಂಬಿ ಹೋಗಿದ್ದು, ಇಲ್ಲಿ ತಂದೆಯ ಅಂದರೆ ಪರಮಾತ್ಮನ ಮಾರ್ಗದರ್ಶನದ ಅಥವಾ ಹಸ್ತಕ್ಷೇಪದ ಅನಿವಾರ್ಯತೆ ಇದೆ ಅಂತ ಈ ಜ್ಞಾನವು ತಟಸ್ಥವಾಗಿ ವಿವರಿಸುತ್ತದೆ. ಇದೀಗ ನಾವು ಈ ವಿವರಣೆಯ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. 5ನೇ ವಿಭಾಗ, ಅಚಲ ಮತ್ತು ಅಡೋಲ ಸ್ಥಿತಿ. ಈ ಎಲ್ಲಾ ಬೋಧನೆಗಳನ್ನು ನಮ್ಮದಾಗಿಸಿಕೊಂಡ್ರೆ ಸಿಗುವ ಅಂತಿಮವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಫಲಿತಾಂಶ ಏನು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತದೆ. ಈ ಅಂತಿಮ ಹಂತದ ಲಕ್ಷಣಗಳು ಯಾವುವು? ಅಟಲ ಸುಖ, ಅಟಲ ಶಾಂತಿ ಮತ್ತು ಅಟಲ ಪವಿತ್ರತೆ. ಅಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕದಲದ ಸ್ಥಿರವಾದ ಅನುಭವ. ಆತ್ಮಪ್ರಜ್ಞೆಯನ್ನು ನಾವು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಾಗ ಸಿಗುವ ಬಹುಮಾನವೇ ಇಂಥ ಒಂದು ಶಾಶ್ವತವಾದ ಮತ್ತು ಅಚಲವಾದ ಸ್ಥಿತಿ. ನಾವೆಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಾಯೋಗಿಕವಾದ ವಿಚಾರ ಒಂದಿದೆ. ಹಣ, ಅಂತಸ್ತು ಮುಂತಾದ ತಾತ್ಕಾಲಿಕ ಭೌತಿಕ ಸಾಧನೆಗಳಲ್ಲಿಯೇ ಸಂತೋಷವನ್ನ ಹುಡುಕುವುದು ಹೇಗಿದೆ ಗೊತ್ತಾ? ಅದು ಮರಳುಗಾಡಿನ ತಳಪಾಯದ ಮೇಲೆ ಒಂದು ಶಾಶ್ವತವಾದ ಕಟ್ಟಡವನ್ನ ಕಟ್ಟಲು ಪ್ರಯತ್ನಿಸಿದಂತೆ ಅಂತ ಪಠ್ಯವು ನಮಗೆ ಎಚ್ಚರಿಸುತ್ತದೆ. ಅಂದ್ರೆ ಈ ಭೌತಿಕ ಆಕರ್ಷಣೆಗಳೆಲ್ಲವೂ ಬರೀ ತಾತ್ಕಾಲಿಕ ಅನ್ನೋದನ್ನ ಇದು ಬಹಳ ಆಳವಾಗಿ ನೆನಪಿಸುತ್ತದೆ. ಪಠ್ಯದಲ್ಲಿರುವ ಅತ್ಯಂತ ಶಕ್ತಿಶಾಲಿ ಮತ್ತು ಎಚ್ಚರಿಕೆಯ ಮಾತು ಅಂದ್ರೆ, ಯಾವುದೇ ಬಲಹೀನತೆಯ ಅಂಶವಿದ್ದರೆ ವಂಶವೇ ಉತ್ಪನ್ನವಾಗುತ್ತದೆ. ಅಬ್ಬಾ, ಇದರ ಅರ್ಥ ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿಕೊಳ್ಳುವ ಒಂದು ಸಣ್ಣ ರಾಜಿ ಅಥವಾ ಒಂದು ಸಣ್ಣ ದೌರ್ಬಲ್ಯವು ಹೇಗೆ 10 ಹಲವು ದೌರ್ಬಲ್ಯಗಳಿಗೆ ಜನ್ಮ ನೀಡಿ ನಮ್ಮ ಇಡೀ ಆಧ್ಯಾತ್ಮಿಕ ಪ್ರಗತಿಯನ್ನೇ ಹಾಳ್ಮಾಡಿಬಿಡುತ್ತದೆ ಎಂಬುದನ್ನ ಇದು ಬಹಳ ಎಫೆಕ್ಟಿವ್ ಆಗಿ ಎತ್ತಿ ತೋರಿಸುತ್ತದೆ. ಕೊನೆಯದಾಗಿ ಒಂದು ಬಹುಮುಖ್ಯವಾದ ನಮ್ಮೆಲ್ಲರನ್ನೂ ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಈ ಜ್ಞಾನದ ವಿವರಣೆಯನ್ನ ಮುಕ್ತಾಯಗೊಳಿಸೋಣ. ನಮ್ಮ ವಾಸ್ತವವನ್ನ ನಾವು ಯಾವುದರ ಮೇಲೆ ಕಟ್ಟುತ್ತಿದ್ದೇವೆ? ತಾತ್ಕಾಲಿಕ ಆಕರ್ಷಣೆಗಳೆಂಬ ಕದಲುಮ ಮರಳಿನ ಮೇಲೆಯೋ ಅಥವಾ ಆಂತರಿಕ ಪ್ರಜ್ಞೆ ಎಂಬ ಅಚಲವಾದ ಬಂಡೆಯ ಮೇಲೆಯೋ? ಈ ಮೂಲಭೂತವಾದ ಆಯ್ಕೆ ನಮ್ಮ ಮುಂದಿದೆ. ಈ ವಿಚಾರಗಳು ನಮ್ಮಲ್ಲಿ ಇನ್ನಷ್ಟು